ಟ್ರ್ಯಾಕ್ಟರ್ನಿಂದ ಕೃಷಿ ಕಾರ್ಯ ಏನೋ ಬೇಗನೆ ಆಗ್ತಿದ್ದು, ಕೃಷಿ ಮಾಡೋಕ್ಕೋಸ್ಕರ ಎತ್ತುಗಳನ್ನು ಸಾಕೋ ಪರಿಪಾಠ ಇಲ್ಲದಾಗ್ತಿದೆ. ಉಳುಮೆ ಮತ್ತು ಸಾಗಾಟದಲ್ಲಿ ಎತ್ತಿನ ಗಾಡಿಗಳಿಗಿಂತ ಬೇಗ ಕೆಲಸ ಇದರಿಂದ ಆಗ್ತಿರೋದು ನಿಜ. ಆದರೂ ಬಂಡವಾಳ ಹೆಚ್ಚಿಗೆ ಬೇಕಾಗ್ತಿದೆ. ಒಂದೇ ದಿನದಲ್ಲಿ ಕೇವಲ ಒಬ್ಬನಿಂದ 10 ಎಕರೆ ಇದರಿಂದ ಉಳುಮೆ ಮಾಡಬಹುದಾಗಿದ್ದು, ಇದನ್ನು ಹೊರತುಪಡಿಸಿ ಇನ್ಯಾವುದೇ ಸಾಧನದಿಂದ ಇಷ್ಟರ ಮಟ್ಟಿಗೆ ಕೃಷಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಬಹುಪಯೋಗಿ ಟ್ರ್ಯಾಕ್ಟರ್ನಿಂದ ಎಷ್ಟು ಉಪಯೋಗ ಆಗ್ತಿದೆಯೋ ಅದಕ್ಕಿಂತ ದುಪ್ಪಟ್ಟು ಕಣ್ಣಿಗೆ ಕಾಣದ ಸಮಸ್ಯೆಗಳು ಹುಟ್ಟುಕೊಳ್ತಿವೆ. ನಮ್ಮ ದೇಶದ ಕೃಷಿ ಹಿಂದೊಮ್ಮೆ ಪ್ರಪಂಚದಲ್ಲೇ ಅತಿ ಉತ್ಕೃಷ್ಟವಾಗಿದ್ದಷ್ಟೇ ಅಲ್ಲದೆ ಅತಿ ಜನಪ್ರಿಯವಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಈ ದೇಶದ ಗೋವಂಶವಾಗಿತ್ತು. ಬಹುಶಃ ಗೋವು ಅನ್ನೋದು ನಮ್ಮ ದೇಶದಲ್ಲಿ ಕೃಷಿ ಮತ್ತು ಧರ್ಮ ಎರಡಕ್ಕೂ ಸಂಬಂಧಿಸಿದ ಏಕೈಕ ಪ್ರಾಣಿಯಾಗಿರಬೇಕು. ಇಲ್ಲಿಯ ಮೃದು ಮಣ್ಣನ್ನು ಉಳೋಕೆ ಎತ್ತುಗಳನ್ನಲ್ಲದೆ ಬೇರೆ ಯಾವುದೇ ತಂತ್ರವನ್ನು ಅಳವಡಿಸಲಿಲ್ಲ. ಇದೇ ಕಾರಣಕ್ಕೆ ಇರಬೇಕು ನಮ್ಮ ಅಂದಿನ ಕೃಷಿ ಉತ್ಪನ್ನ ಇಂದಿನ ಜಪಾನ್ನ ಕೃಷಿ ಉತ್ಪನ್ನಕ್ಕಿಂತ ಹೆಚ್ಚಾಗಿದ್ದಿದ್ದು. ಭಾರತದಲ್ಲಿ ಹಿಂದಿನಿಂದಲೂ ಗೋ ಆಧಾರಿತ ಕೃಷಿಯೇ ಚಾಲ್ತಿಯಲ್ಲಿತ್ತು. ಹೆಚ್ಚಾಗಿ ಎತ್ತುಗಳಿಂದಲೇ ಕೃಷಿ ಮಾಡಲಾಗ್ತಿತ್ತು. ಆದರೆ ಈಗ ಅದೇ ಎತ್ತುಗಳು ಉಳುಮೆ ಮಾಡ್ತಿದ್ದ ಜಾಗದಲ್ಲಿ ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ಗಳು ಬಂದು ನಿಂತಿವೆ. ಎತ್ತಿನ ಗಾಡಿಗಳಿಗೆ ಮೀಸಲಾಗಿದ್ದ ರೈತನ ಮನೆಯ ಅಂಗಳ ಇಂದು ದೊಡ್ಡ ಗಾತ್ರದ ಟ್ರ್ಯಾಕ್ಟರ್ಗಳಿಗೆ ಜಾಗ ಬಿಟ್ಟುಕೊಟ್ಟಿದೆ. ಇದರಿಂದ ಹಿಂದೊಮ್ಮೆ ಸಾಗಾಣಿಕೆಯಲ್ಲಿ ಸಿಂಹಪಾಲನ್ನು ಹೊಂದಿದ್ದ ಎತ್ತಿನ ಗಾಡಿಗಳು ಕ್ರಮೇಣ ಮೂಲೆಗುಂಪಾಗ್ತಾ ಮನೆಯ ಸ್ನಾನದ ಬಿಸಿ ನೀರನ್ನು ಕಾಯಿಸೋ ಸೌದೆಯಾಗಿಯೇ ಒಲೆ ಸೇರ್ತಿದೆ. ಹಿಂದೆಲ್ಲ ಎತ್ತುಗಳ ಮೂಗುದಾರ ಹಿಡಿತಿದ್ದ ರೈತನಿಗೆ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಹಿಡಿಯೋದು ಪ್ರತಿಷ್ಠೆಯಾಗಿ ಕಾಣಿಸ್ತಾ ಇದೆ. ಉಳುಮೆಯಿಂದ ಹಿಡಿದು ಸಾಗಾಟದವರೆಗೂ ಎತ್ತಿನ ಗಾಡಿಗಳಿಗಿಂತ ಟ್ರ್ಯಾಕ್ಟರೇ ಸೂಕ್ತ ಅನ್ನುವಂತಾಗಿದೆ. ಸರ್ಕಾರ ಸಹ ಎತ್ತಿನ ಗಾಡಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಯೋಗ ನೀಡದೇ ಇರೋದರಿಂದ ಹಳ್ಳಿ ಜನರ ಜೀವನದ ಜೀವಾಳವಾಗಿದ್ದ ಇವುಗಳು ಇಂದು ಯಾರಿಗೂ ಬೇಡವಾಗಿವೆ. ಇವುಗಳೊಂದಿಗೆ ಎತ್ತುಗಳು ಸಹ ಬೇಡವಾಗಿ ಕಸಾಯಿಖಾನೆಯ ದಾರಿ ಹಿಡಿದಿವೆ. ಬೆಲೆ ಕಟ್ಟಲಾಗದ ಮನೆಯಲ್ಲಿ ಹುಟ್ಟಿದ್ದ ಗಂಡು ಕರುಗಳು ಬೇಡವಾಗಿ ಒಂದಷ್ಟು ಜನರ ಹೊಟ್ಟೆ ಸೇರುವಂತಾಗಿದೆ. ಸಹಸ್ರಾರು ವರ್ಷಗಳಿಂದ ಮಾಡಲಾಗ್ತಿದ್ದ ಗೋ ಆಧಾರಿತ ಕೃಷಿ ಇಂದು ಬದಲಾಗ್ತಾ ಆಧುನಿಕ ಕೃಷಿಯ ಭರಾಟೆಯಿಂದಾಗಿ ಭಾರೀ ಪ್ರಮಾಣದ ರಾಸಾಯನಿಕಗಳು, ಹೈಬ್ರಿಡ್ ಬೀಜಗಳು ಮತ್ತು ಟ್ರ್ಯಾಕ್ಟರ್ನ ಬಳಕೆಯಿಂದ ಆಗುವಂತಾಗಿದೆ. ಒಂದರ್ಥದಲ್ಲಿ ಹೇಳಬೇಕೆಂದರೆ ಟ್ರ್ಯಾಕ್ಟರ್ನಿಂದ ಆಗೋ ಉಪಯೋಗಕ್ಕಿಂತ ಅಪಾಯನೇ ಹೆಚ್ಚಾಗ್ತಿದೆ. ಟ್ರ್ಯಾಕ್ಟರ್ಗೆ ಅಳವಡಿಸಿರೋ ಕಬ್ಬಿಣದ ನೇಗಿಲುಗಳು ಮಣ್ಣಿನ ಆಳಕ್ಕಿಳಿದು ಮಣ್ಣನ್ನು ಬುಡಮೇಲು ಮಾಡಿ ಸೂರ್ಯನೆಡೆಗೆ ತೆರೆದಿಟ್ಟು ಅದರ ಜೀವಂತಿಕೆಯನ್ನೇ ಇಳಿದಂತೆ ಮಾಡ್ತಿದೆ. ಅದೇ ರೈತನ ನೇಗಿಲು 9 ಅಂಗುಲಕ್ಕಿಂತ ಹೆಚ್ಚು ಆಳಕ್ಕೆ ಹೋಗದೆ ಭೂಮಿಯನ್ನು ಹದವಾಗಿಡೋದ್ರಲ್ಲಿ ನೆರವಾಗ್ತಿತ್ತು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರೋ ಟ್ರ್ಯಾಕ್ಟರ್ನ ಭರಾಟೆಯಿಂದ ಸಾಕಷ್ಟು ಕಣ್ಣಿಗೆ ಕಾಣದ ಸಮಸ್ಯೆಗಳು ಉದ್ಭವಿಸ್ತಿವೆ. ಟ್ರ್ಯಾಕ್ಟರ್ ಹೊರಸೂಸೋ ಹೊಗೆಯಿಂದ ಹಳ್ಳಿಯ ಆರೋಗ್ಯಕರ ವಾತಾವರಣ ಕಲುಷಿತವಾಗೋ ಸಾಧ್ಯತೆ ಹೆಚ್ಚಿದೆ. ಭೂಮಿಯ ಮೇಲ್ಪದರ ಇದರ ಭಾರಕ್ಕೆ ತನ್ನ ಮೃದುತ್ವ ಕಳೆದುಕೊಂಡು ನಿಷ್ಪ್ರಯೋಜಕ ಆಗ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿಗೆ ಅತ್ಯಮೂಲ್ಯವಾದ ಗೋವಿನ ಮೂತ್ರ ಮತ್ತು ಸಗಣಿ ಸಿಗದೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತಿದೆ. ನಮ್ಮ ಪ್ರತಿ ಚದರ ಅಡಿ ಕೃಷಿ ಭೂಮಿಗೆ 32 kgಯಷ್ಟು ಭಾರವನ್ನು ಮಾತ್ರ ತಡೆಯೋ ಸಾಮರ್ಥ್ಯ ಇರೋದನ್ನು ಆಧುನಿಕ ವಿಜ್ಞಾನ ಸ್ಪಷ್ಟಪಡಿಸಿದೆ. ಹೀಗಿರುವಾಗ ಅತಿ ಹೆಚ್ಚು ಭಾರ ಇರೋ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದ್ದೇ ಆದರೆ ಅದರ ಭಾರದ ಒತ್ತಡಕ್ಕೆ ಮಣ್ಣಿನಲ್ಲಿರೋ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಸೇರಿದಂತೆ ಅತಿ ಮುಖ್ಯವಾದ ಹ್ಯೂಮಸ್ ನಾಶವಾಗ್ತಿದೆ. ಟ್ರ್ಯಾಕ್ಟರ್ ಓಡಾಡಿದ ಜಾಗದಲ್ಲಿ ಸಹಜವಾಗಿ ಮಣ್ಣು ಗಟ್ಟಿಯಾಗುತ್ತೆ. ಇದರಿಂದ ಸಹಜವಾಗಿ ಭೂಮಿಯ ಆಳಕ್ಕೆ ಹೋಗೋ ರಂಧ್ರಗಳೆಲ್ಲ ಮುಚ್ಚಿ ಹೋಗ್ತವೆ. ಯಾವಾಗ ಇಂತಹ ರಂಧ್ರಗಳು ಮುಚ್ಚಿ ಹೋಗುತ್ತವೋ ಆಗ ಭೂಮಿಯ ಮೇಲೆ ಬಿದ್ದ ನೀರನ್ನು ಹಿಡಿದಿಡೋ ಸಾಮರ್ಥ್ಯವನ್ನು ಮಣ್ಣು ಕಳೆದುಕೊಳ್ಳುತ್ತೆ. ಇದರಿಂದಾಗಿ ಭೂಮಿಯೊಳಗೆ ನೀರು ಇಳಿಯದೆ ಅಂತರ್ಜಲ ಪೂರ್ಣವಾಗದೆ ಬಾವಿ, ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗುವ ಸಂಭವ ಹೆಚ್ಚಾಗುತ್ತೆ. ಈ ದೇಶದ ಒಟ್ಟು ಕೃಷಿ ಭೂಮಿಯಲ್ಲಿ 78% ಸಣ್ಣ ಹಿಡುವಳಿಗಳಾಗಿವೆ. ಇವುಗಳ ಸರಾಸರಿ ವಿಸ್ತೀರ್ಣ 1.95 ಹೆಕ್ಟೇರ್ ಆಗಿದೆ. ಇಂತಹ ಭೂಮಿಗೆ ಟ್ರ್ಯಾಕ್ಟರ್ ಯಾವುದೇ ಕಾರಣಕ್ಕೂ ಸೂಕ್ತ ಅಲ್ಲ ಎನ್ನಲಾಗುತ್ತೆ. ಹಾಗೆ ಟ್ರ್ಯಾಕ್ಟರ್ನ ಚಾಲನೆಯಿಂದ 25 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖ ಉತ್ಪತ್ತಿಯಾಗುತ್ತೆ. ಟ್ರ್ಯಾಕ್ಟರ್ ಉಗುಳು ಹೊಗೆಯಿಂದ ಕಾರ್ಬನ್ನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ನಂತಹ ಅಪಾಯಕಾರಿ ಅನಿಲಗಳು ಗಾಳಿಗೆ ಸೇರ್ತಿವೆ.
ಇದರೊಂದಿಗೆ ಉಳುಮೆಯ ಸಮಯದಲ್ಲಿ ಮಣ್ಣಿನಲ್ಲಿರೋ ಸಣ್ಣ ಸಣ್ಣ ಸೂಕ್ಷ್ಮಾಣು ಪೋಷಕ ಜೀವಾಣುಗಳು ಟ್ರ್ಯಾಕ್ಟರ್ನ ಈ ಶಾಖದಿಂದ ಸತ್ತು ಹೋಗುತ್ತವೆ. ಇಂತಹ ಅತ್ಯಮೂಲ್ಯ ಪೋಷಕ ಜೀವಾಣುಗಳು ಇಲ್ಲ ಅಂದಮೇಲೆ ಭೂಮಿಯ ಫಲವತ್ತತೆ ಸಹಜವಾಗಿ ನಶಿಸ್ತಾ ಹೋಗಿ ಒಂದು ದಿನ ಬರಡಾಗುತ್ತೆ. ದೇಶದ ಒಟ್ಟು ಕೃಷಿ ಭೂಮಿಯಲ್ಲಿ 65% ಭೂಮಿಯನ್ನು ಇಂದಿಗೂ ನಮ್ಮ ಎತ್ತುಗಳೇ ಉಳುಮೆ ಮಾಡ್ತಿದ್ದು, ಪ್ರತಿ 100 ರೈತರಲ್ಲಿ ಇಬ್ಬರಿಗೆ ಮಾತ್ರ ಟ್ರ್ಯಾಕ್ಟರ್ ಕೊಳ್ಳೋ ಶಕ್ತಿ ಇದೆ ಅನ್ನೋದನ್ನು ಹಿಂದಿನ ಒಂದು ಸಮೀಕ್ಷೆ ಸ್ಪಷ್ಟಪಡಿಸಿದೆ. 28% ರೈತರು ಜೀವಮಾನದಲ್ಲಿ ಟ್ರ್ಯಾಕ್ಟರ್ ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಈ ಸಮೀಕ್ಷೆ ತಿಳಿಸಿದೆ. ನಮ್ಮ ದೇಶದ ಅನೇಕ ಭಾಗಗಳು ಬೆಟ್ಟಗುಡ್ಡ ಮತ್ತು ಏರು ತಗ್ಗುಗಳಿಂದ ಕೂಡಿದ್ದು, ಇಂಥ ಪ್ರದೇಶಗಳಲ್ಲಿ ಟ್ರ್ಯಾಕ್ಟರ್ ಉಪಯೋಗಿಸೋದು ಕಷ್ಟ. ಹೀಗಾಗಿ ಇಂದಿಗೂ ಸುಮಾರು 65-75% ಭಾಗದ ರೈತರು ಉಳುಮೆಗೆ, ಸರಕು ಸಾಗಾಣಿಕೆಗೆ, ಗೊಬ್ಬರಕ್ಕೆ, ಕಾಳು ಒಕ್ಕಣೆಗೆ ಮತ್ತು ಇನ್ನಿತರೆ ಕೃಷಿ ಕಾರ್ಯಗಳಿಗೆ, ಮುಖ್ಯವಾಗಿ ಅವಶ್ಯಕವಾದ ಸಾಗಾಟಕ್ಕೆ ಎತ್ತಿನ ಗಾಡಿಗಳನ್ನೇ ಅವಲಂಬಿಸಿದ್ದಾರೆ. ಮತ್ತೊಂದು ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಸುಮಾರು 2 ಕೋಟಿ ಎತ್ತಿನ ಗಾಡಿಗಳಿವೆ. ಪ್ರತಿಯೊಂದರಿಂದ ಸರಿಸುಮಾರು 3 ಹಾರ್ಸ್ ಪವರ್ನಷ್ಟು ಶಕ್ತಿ ಇಂದಿಗೂ ಉತ್ಪತ್ತಿಯಾಗ್ತಿದೆ ಅಂತ ಅಂದಾಜಿಸಲಾಗ್ತಿದೆ. ಹೀಗಿರುವಾಗ ಇಂಥ ಎತ್ತಿನ ಗಾಡಿಗಳು ದೂರ ಆದರೆ ಇಷ್ಟು ಶಕ್ತಿ ಉತ್ಪಾದಿಸೋಕ್ಕೆ ಸುಮಾರು 60 ಲಕ್ಷ ಟ್ರ್ಯಾಕ್ಟರ್ ಮತ್ತು ಅವುಗಳಿಗೆ ಬೇಕಾದ ಡೀಸೆಲ್ನ ಅವಶ್ಯಕತೆ ಎದ್ದು ಕಾಣುತ್ತೆ. ಇಂದು ಟ್ರ್ಯಾಕ್ಟರ್ನಿಂದ ತಾತ್ಕಾಲಿಕ ಸಮಾಧಾನ ಏನೋ ಸಿಗ್ತಿದೆ, ಆದರೆ ಅದರ ದೂರದ ದುಷ್ಪರಿಣಾಮಗಳನ್ನು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಹರ್ಷದ ಕೂಳಿಗಾಗಿ ವರ್ಷದ ಕೂಳನ್ನು ನಿರ್ಲಕ್ಷಿಸೋದು ಯಾವುದೇ ಕಾರಣಕ್ಕೂ ಸಮಂಜಸ ಅಲ್ಲ. ಶೂನ್ಯ ಬಂಡವಾಳವಾಗಿದ್ದ ಈ ದೇಶದ ಕೃಷಿ ಟ್ರ್ಯಾಕ್ಟರ್ ಬಂದ ಮೇಲೆ ದುಬಾರಿಯಾಗಿದೆ. ಬೆವರು ಸುರಿಸಿ ದುಡಿತಿದ್ದ ರೈತ ವಿಲಾಸಿ ಜೀವನ ಮತ್ತು ಆಧುನಿಕ ಕೃಷಿಯ ಮೋಹಕ್ಕೆ ಬಲಿಯಾಗಿ ಟ್ರ್ಯಾಕ್ಟರ್ ಕೊಳ್ಳೋದ್ರಲ್ಲಿ ತಾ ಮುಂದು ನಾ ಮುಂದು ಅಂತಿದ್ದಾನೆ. ಇದಕ್ಕಾಗಿ ಸಾಲ ಮಾಡಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಕ್ರಮೇಣ ನೇಣಿಗೆ ಶರಣಾಗ್ತಿದ್ದಾನೆ. ಟ್ರ್ಯಾಕ್ಟರ್ ಕ್ರಾಂತಿಯಿಂದಾಗಿ ಯಾವ ಎತ್ತುಗಳು ರೈತನ ಬೆನ್ನೆಲುಬಾಗಿದ್ದವೋ ಅವು ಇಂದು ರೈತನಿಗೆ ಹೊರೆಯಂತೆ ಕಾಣಿಸ್ತಿವೆ. ಎತ್ತುಗಳಿಲ್ಲದ ಎತ್ತಿನ ಗಾಡಿಗಳು ವೇಸ್ಟ್ ಆಗಿ ರೈತ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗ್ತಿದ್ದಾನೆ. ಇದರಿಂದ ರೈತನ ಮೇಲೆ ಮತ್ತು ದೇಶದ ಮೇಲೆ ಸಹಜವಾಗಿ ಹೆಚ್ಚಿನ ಹೊರೆ ಬೀಳ್ತಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.